ನಮಸ್ತೆ ವೀಕ್ಷಕರೇ, ನಾವಿವತ್ತು ಸಸ್ಯ ಕಾಶಿ ಅಂತ ಹೆಸರು ಪಡೆದಿರುವಂತಹ ಲಾಲ್ ಬಾಗ್ನಲ್ಲಿದ್ದೀವಿ. ಇಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಏನು ಫ್ಲವರ್ ಶೋ ಅನ್ನ ಆಯೋಜಿಸಲಾಗಿತ್ತು. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಂದ ಫ್ಲವರ್ ಶೋಗೆ ಈಗಾಗಲೇ ಚಾಲನೆ ಕೂಡ ಸಿಕ್ಕಿದೆ. ಸಾರ್ವಜನಿಕರು ಕೂಡ ಸಾಕಷ್ಟು ಜನ ಇದನ್ನ ಬಂದು ನೋಡ್ತಾ ಇದ್ದಾರೆ. ವಾಲ್ಮೀಕಿ ಥೀಮ್ ಮೂಲಕ ಏನು ಮಹರ್ಷಿ ವಾಲ್ಮೀಕಿ ಥೀಮ್ ಮೂಲಕ ಈ ಫ್ಲವರ್ ಶೋ ಅನ್ನ ಆಯೋಜಿಸಲಾಗಿದೆ. ನೀವು ನೋಡ್ತಾ ಇರ್ಬೋದು, ವಾಲ್ಮೀಕಿ ಅವರ ಜೀವನ ಚರಿತ್ರೆ ಇರ್ಬೋದು ಅಥವಾ ರಾಮಾಯಣದ ಒಂದಿಷ್ಟು ಮುಖ್ಯ ಭಾಗಗಳನ್ನ ಇದರಲ್ಲಿ ಕವರ್ ಮಾಡಲಾಗಿದೆ. ಹಾಗೇನೆ ವಿವಿಧ ಬಗೆಯ ತಳಿಯ ಹೂಗಳಿಂದ ವಾಲ್ಮೀಕಿಯವರ ಇದಿರ್ಬೋದು, ಜೀವನ ಇದಿರ್ಬೋದು ಅಥವಾ ಫ್ಲವರ್ ಶೋ ಅನ್ನ ಆಯೋಜಿಸಲಾಗಿದೆ. ಇದು 217ನೇ ಫಲಪುಷ್ಪ ಬೀಜ ಪ್ರದರ್ಶನವಾಗಿದ್ದು, ಈ ಬಾರಿ ಗಣರಾಜ್ಯೋತ್ಸವದ ಅಂಗವಾಗಿ ನಡೆಯುತ್ತಿರುವ ಫಲಪುಷ್ಪ ಪ್ರದರ್ಶನ ಇದಾಗಿದೆ. ಹಾಗೇನೆ ಈ ಬಾರಿ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ವಿಷಯ ಆಧಾರಿತವಾಗಿ ಆಯೋಜನೆ ಮಾಡಲಾಗಿದ್ದು, ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಂದ ಇದಕ್ಕೆ ಚಾಲನೆ ಕೂಡ ಸಿಕ್ಕಿದೆ. ಹಾಗೇನೆ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ವಿಶೇಷ ಥೀಮ್ ಅಂತಂದ್ರೆ ಆದಿಕವಿ ವಾಲ್ಮೀಕಿಯವರ ಥೀಮ್ ಇಟ್ಟುಕೊಂಡು ಈ ಬಾರಿ ಕೂಡ ಲಾಲ್ ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನವನ್ನ ಏರ್ಪಡಿಸಲಾಗಿದೆ. ಹಾಗೆಯೇ 217ನೆಯ ಫಲಪುಷ್ಪ ಪ್ರದರ್ಶನ ಇದಾಗಿದ್ದು, ವಯಸ್ಕರಿಗೆ ರಜೆ ದಿನಗಳಲ್ಲಿ 100 ರೂಪಾಯಿ ಇದ್ರೆ ಹಾಗೂ ಸಾಮಾನ್ಯ ದಿನಗಳಲ್ಲಿ 80 ರೂಪಾಯಿ ಟಿಕೆಟ್ ಇರುತ್ತೆ. ಹಾಗೇನೆ ಮಕ್ಕಳಿಗೆ 30 ರೂಪಾಯಿ ಇದ್ದು, ಶಾಲಾ ಮಕ್ಕಳಿಗೆ ಉಚಿತ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಶಾಲಾ ಮಕ್ಕಳಿಗೆ ಗುರುತಿನ ಚೀಟಿ ಹಾಗೂ ಸಮವಸ್ತ್ರ ಧರಿಸಿದ್ರೆ ಅವರಿಗೆ ಯಾವುದೇ ರೀತಿಯಾದಂತಹ ಶುಲ್ಕವನ್ನ ನೀಡುವುದಿಲ್ಲ. ಉಚಿತವಾಗಿ ಅವರು ಫ್ಲವರ್ ಶೋ ಅಲ್ಲಿ ಭಾಗಿಯಾಗಬಹುದು ಅನ್ನುವಂಥದ್ದು ಈ ಬಾರಿಯ ವಿಶೇಷವಾಗಿದೆ. ಹಾಗೇನೆ ಲಾಲ್ ಬಾಗ್ನಲ್ಲಿ ಸುರಕ್ಷತೆಗಾಗಿ ಸುಮಾರು ಒಂದು 25 ಲಕ್ಷ ವೆರೈಟೀಸ್ ಆಫ್ ಹೂಗಳನ್ನ ಈ ಫಲಪುಷ್ಪ ಪ್ರದರ್ಶನದಲ್ಲಿ ನೋಡಬಹುದಾಗಿದೆ. ಹಾಗೇನೆ ಲಾಲ್ ಬಾಗ್ನಲ್ಲಿ ಸುರಕ್ಷತೆಗಾಗಿ ಸುಮಾರು, ಯಾಕಂತಂದ್ರೆ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಸುಮಾರು 10 ಲಕ್ಷ ಜನ ಬರುವಂತದ್ದು ಒಂದು ಅಂದಾಜಿದೆ. ಹಾಗಾಗಿ ಅವರ ಸುರಕ್ಷತೆಗಾಗಿ CCTVಗಳನ್ನು ಕೂಡ ಅಳವಡಿಸಲಾಗಿದೆ. ಈ ಬಾರಿಯ ಫಲಪುಷ್ಪ ಪ್ರದರ್ಶನ ಥೀಮು ವಿಶೇಷವಾಗಿದ್ದು, ರಾಮಾಯಣವನ್ನ ಬರೆದಿರುವಂತಹ ಮತ್ತು ಆದಿಕವಿಯಾಗಿರುವಂತಹ ಏನು ವಾಲ್ಮೀಕಿಯವರ ಥೀಮ್ ಅನ್ನ ಇಟ್ಟುಕೊಂಡು ಈ ಬಾರಿ ಫಲಪುಷ್ಪ ಪ್ರದರ್ಶನವನ್ನ ಏರ್ಪಡಿಸಲಾಗಿದೆ. ಹಾಗೇನೆ ಈ ಫಲಪುಷ್ಪ ಪ್ರದರ್ಶನದಲ್ಲಿ ವಿಶೇಷವಾದ ಹೂಗಳನ್ನ ನಾನಾ ತಳಿಯ ಹೂಗಳಿರ್ಬೋದು ಅಥವಾ ಹಲವಾರು ದೇಶಿ ವಿದೇಶಿ ಹೂಗಳನ್ನ, ಬೇರೆ ಬೇರೆ ತಳಿಯ ಹೂಗಳನ್ನ ಕೂಡ ಈ ಬಾರಿ ಫಲಪುಷ್ಪ ಪ್ರದರ್ಶನದಲ್ಲಿ ಬಳಸಲಾಗಿದೆ. ಹಾಗೇನೆ ಇದೊಂದು ರೀತಿ ವಿಶೇಷತೆ ಅಂತಾನೆ ಹೇಳ್ಬೋದು. ವಾಲ್ಮೀಕಿ ಅವರ ಜೀವನ ಸಂಬಂಧಪಟ್ಟ ಆಗಿರ್ಬೋದು ಅಥವಾ ರಾಮಾಯಣದ ಒಂದಿಷ್ಟು ವಿಶೇಷವಾಗಿರ್ಬೋದು, ಇವುಗಳನ್ನ ಕೂಡ ಫಲಪುಷ್ಪ ಪ್ರದರ್ಶನದಲ್ಲಿ ತೋರಿಸುವಂತ ಕೆಲಸವನ್ನ ಮಾಡಲಾಗಿದೆ. ಇದು ಜನರಿಗೆ ವಿಶೇಷವಾಗಿ ಜನರನ್ನ ಸೆಳೀತಾ ಇರುವಂತದ್ದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣರಾಜ್ಯೋತ್ಸವದ ಅಂಗವಾಗಿ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದ್ದು, ಇಂದಿನಿಂದ ಇದಕ್ಕೆ ಚಾಲನೆ ಸಿಕ್ಕಿದ್ದು. ಸುಮಾರು ಜನವರಿಯ 27ರವರೆಗೂ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಎಲ್ಲರೂ ಕೂಡ ಭಾಗಿಯಾಗುವಂತಹ ಅವಕಾಶವನ್ನ ಕಲ್ಪಿಸಲಾಗಿದೆ. ಹಾಗೇನೆ ವಿಶೇಷವಾಗಿ ನೋಡೋದಾದ್ರೆ ಬೇರೆ ಬೇರೆ ಆಕೃತಿಗಳನ್ನ ಹೂಗಳಿಂದ ಸಿದ್ಧತೆ ಮಾಡಿರುವಂತದ್ದು, ಇದು ಜನರನ್ನ ಸಾಕಷ್ಟು ಆಕರ್ಷಿಸುತ್ತಿರುವಂತದ್ದು. ಯಾಕಂತಂದ್ರೆ ವಿಶೇಷವಾಗಿ ರಾಮಾಯಣದ ಥೀಮ್ನ ಮತ್ತು ವಾಲ್ಮೀಕಿಯವರ ಜೀವನದ ಥೀಮ್ನ ಇಟ್ಟುಕೊಂಡಿರೋದ್ರಿಂದ ವಿಶೇಷವಾಗಿ ಸಾರ್ವಜನಿಕರನ್ನಾಗಿರ್ಬೋದು ಅಥವಾ ನೋಡುಗರನ್ನಾಗಿರ್ಬೋದು ವಿಶೇಷವಾಗಿ ಆಕರ್ಷಿಸುತ್ತಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತಿನಿಂದಲೇ, ಅಂದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಇದಕ್ಕೆ ಚಾಲನೆ ನೀಡಿದ್ದಾರೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ವಿಶೇಷವಾಗಿ ಇದನ್ನ ನೋಡ್ಲಿಕ್ಕೆ ಬರ್ತಾ ಇರುವಂತದ್ದು. ವಿಶೇಷವಾಗಿ ಇರುವಂತಹ ಫಲಪುಷ್ಪ ಪ್ರದರ್ಶನವನ್ನ ನೋಡಿ ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ. ಒಂದಿಷ್ಟು ಜನ ಫೋಟೋಸ್ಗಳನ್ನ ತಗೊಳ್ತಿರೋದಿರ್ಬೋದು. ವಿಶೇಷವಾಗಿ ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲೇ ಜನರು ಬಂದು ಭಾಗಿಯಾಗ್ತಿರುವಂತದ್ದು. ಇನ್ನು 10 ಲಕ್ಷ ಜನ ಬಂದು ವೀಕ್ಷಣೆ ಮಾಡಬಹುದು ಅನ್ನುವಂತಹ ಒಂದು ಅಂದಾಜಿದೆ. ಹಾಗಾಗಿ ಅವರ ಸುರಕ್ಷತೆಗಾಗಿ ಕೂಡ ಬೇರೆ ಬೇರೆ ವ್ಯವಸ್ಥೆಯನ್ನ ಮಾಡಲಾಗಿದೆ. CCTVಯನ್ನು ಕೂಡ ಅಳವಡಿಸಲಾಗಿದೆ. ಈ ರೀತಿಯಾಗಿ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಸುಮಾರು 23 ಲಕ್ಷ ಹೂಗಳನ್ನ, ವೆರೈಟೀಸ್ ಆಫ್ ಹೂಗಳನ್ನ ಬಳಸಲಾಗಿದೆ ಎನ್ನಲಾಗ್ತಾ ಇದೆ. ಅಂತಂದ್ರೆ ವಾಲ್ಮೀಕಿಯವರ ವಿಶೇಷವಾದ ಅವರ ಜೀವನ ಚರಿತ್ರೆಯಲ್ಲಿ ವಿಶೇಷವಾದ ಒಂದಿಷ್ಟು ಭಾಗಗಳನ್ನ, ರಾಮಾಯಣದ ಒಂದಿಷ್ಟು ವಿಶೇಷವಾದ ಭಾಗಗಳನ್ನ ಇದರಲ್ಲಿ ಅಳವಡಿಸಿ ವಿಶೇಷವಾಗಿ ಇದನ್ನ ಈ ಚಿತ್ರಣದಲ್ಲಿ, ಫಲಪುಷ್ಪ ಪ್ರದರ್ಶನದ ಚಿತ್ರಣದಲ್ಲಿ ತೋರಿಸುವಂತ ಕೆಲಸವನ್ನ ಮಾಡಲಾಗಿದೆ. ನೀವು ಗಮನಿಸ್ತಾ ಇರ್ಬೋದು, ರಾಮಾಯಣದಲ್ಲಿ ಬರುವಂತಹ ರಾಮ, ಸೀತೆ ಮತ್ತು ಲಕ್ಷ್ಮಣರ ಪ್ರತಿಮೆ ಇರ್ಬೋದು ಅಥವಾ ವಾಲ್ಮೀಕಿ ಅವರು ರಚಿಸಿರುವಂತಹ ರಾಮಾಯಣದ ರೀತಿಯಲ್ಲಿ ಈ ಫಲಪುಷ್ಪ ಪ್ರದರ್ಶನದ ಥೀಮ್ ಅನ್ನ ಏರ್ಪಡಿಸಿರುವಂತದ್ದು. ಇದು ಸಾಕಷ್ಟು ಜನರನ್ನ ಹೆಚ್ಚಾಗಿ, ಅಂದ್ರೆ ಪ್ರತಿ ವರ್ಷಕ್ಕಿಂತನೂ ವಿಶೇಷವಾಗಿ ಈ ಬಾರಿ ರಾಮಾಯಣ ಮತ್ತು ವಾಲ್ಮೀಕಿಯವರ ಥೀಮ್ ಇರೋದ್ರಿಂದ ವಿಶೇಷವಾಗಿ ಜನರನ್ನ ಇದು ಆಕರ್ಷಿಸ್ತಾ ಇರುವಂತದ್ದು.
ಇಂದಿನಿಂದನೇ ಚಾಲನೆ ನೀಡಿದ್ದು ಈಗಾಗಲೇ ಜನ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ಜನ ವೀಕ್ಷಣೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದು 217ನೆಯ ಏನು ಫಲಪುಷ್ಪ ಪ್ರದರ್ಶನವಾಗಿದ್ದು ಇಲ್ಲಿ ವಾಲ್ಮೀಕಿಯವರ ಪ್ರತಿಮೆ ಇರ್ಬೋದು ಅಥವಾ ರಾಮಾಯಣಕ್ಕೆ ಸಂಬಂಧಪಟ್ಟ ರಾಮಾಯಣದ ವಿಶೇಷವಾದಂತಹ ಒಂದಿಷ್ಟು ಏನು ಪ್ರತಿಮೆಗಳನ್ನಿರ್ಬೋದು ಪ್ರತಿಯೊಂದನ್ನು ಕೂಡ ಮಧ್ಯದಲ್ಲಿ ಏರ್ಪಡಿಸಿರುವಂಥದ್ದು. ಹಾಗೇನೆ ಫಲಪುಷ್ಪ ವಿಶೇಷವಾಗಿ ಸಾಕಷ್ಟು ವೆರೈಟೀಸ್ ಆಫ್ ಹೂಗಳನ್ನ ಇಲ್ಲಿ ನೋಡ್ಲಿಕ್ಕೆ ಜನರಿಗೆ ಸಿಗ್ತಾ ಇರೋದ್ರಿಂದ ಜನ ಕೂಡ ಇದರಿಂದ ಏನು ಬರ್ತಾ ಇರುವಂತಹ ಸಾರ್ವಜನಿಕರು ಕೂಡ ತೃಪ್ತಿಯನ್ನ ಪಡ್ತಾ ಇದ್ದಾರೆ. ಹಾಗೇನೆ ಇನ್ನು ಹೆಚ್ಚಾಗಿ ವಿಶೇಷವಾಗಿ ಹೇಳುವಂತದ್ದಾದ್ರೆ ಇದು 217ನೆಯ ಏನು ಫಲಪುಷ್ಪ ಪ್ರದರ್ಶನವಾಗಿ ಸಸ್ಯ ರಾಶಿ ಅಂತಾನೆ ಕರೆಯಲ್ಪಡುವಂತಹ ಲಾಲ್ಬಾಗ್ನಲ್ಲಿ ಇದು ಏರ್ಪಟ್ಟಿರುವುದು ಅಂದ್ರೆ ಬೆಂಗಳೂರಿಗರಿಗೆ ಒಂದಿಷ್ಟು ಏನು ಖುಷಿ ವಿಚಾರವಾಗಿದೆ. ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ ಎನ್ನುವಂಥದ್ದು ಅಂದಾಜಾಗಿದೆ. ಯಾಕಂತಂದ್ರೆ ಈಗ ಇಂದಿನಿಂದ ಪ್ರಾರಂಭವಾಗಿ ಸುಮಾರು ಜನವರಿ 27ರವರೆಗೆ ಈ ಫಲಪುಷ್ಪ ಪ್ರದರ್ಶನ ನಡೆಯಲಿದ್ದು ಹಾಗಾಗಿ ಸುಮಾರು ಒಂದು 10 ಲಕ್ಷದ ಜನವರೆಗೆ ಕೂಡ ಈಗ ಫಲಪುಷ್ಪ ಪ್ರದರ್ಶನದಲ್ಲಿ ಭಾಗಿಯಾಗ್ತಾರೆ ಜನ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಹಾಗೇನೆ ಏನು ರಾಮಾಯಣವನ್ನ ಶ್ರೀರಾಮಾಯಣಂ ದರ್ಶನಂ ಅಂತ ಬರೆದಿರುವಂತಹ ಕವಿ ಕುವೆಂಪು ಅವರ ಪ್ರತಿಮೆಯನ್ನು ಕೂಡ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಏನು ಸಿದ್ಧತೆ ಮಾಡಲಾಗಿದೆ. ಹಾಗೇನೆ ಸಾಕಷ್ಟು ವಿವಿಧ ತಳಿಯ ಸಂಬಂಧಪಟ್ಟಂತಹ ಹೂಗಳನ್ನಿರ್ಬೋದು ವಿವಿಧ ಬೇರೆ ಬೇರೆ ಸುಮಾರು 23 ಲಕ್ಷ ವೆರೈಟೀಸ್ ಆಫ್ ಹೂಗಳನ್ನ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಬಳಸಲಾಗಿದೆ. ಏನು ವಾಲ್ಮೀಕಿಯವರ ಜೀವನ ಚರಿತೆ ಇರ್ಬೋದು ಅಥವಾ ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಮುಖ್ಯ ಭಾಗಗಳನ್ನಿರ್ಬೋದು ಅವುಗಳನ್ನ ಈ ಹೂಗಳಿಂದ ಆಕೃತಿಯನ್ನ ಮಾಡಿರುವಂಥದ್ದು, ಹೂಗಳಿಂದ ಜನರನ್ನ ಸೆಳೆಯುವಂತ ಕೆಲಸವನ್ನ ಮಾಡಲಾಗಿದೆ. ಈ ಬಾರಿ 217ನೇ ಫಲಪುಷ್ಪ ಪ್ರದರ್ಶನವಾಗಿದ್ದು ಜನರನ್ನ ಸಾಕಷ್ಟು ಇದು ಏನು ಆಕರ್ಷಿಸುತ್ತಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸಾಕಷ್ಟು ವೆರೈಟೀಸ್ ಆಫ್ ಹೂಗಳಿರ್ಬೋದು ಅಥವಾ ಈ ಬಾರಿಯ ವಾಲ್ಮೀಕಿಯವರ ಥೀಮ್ ಆಗಿರ್ಬೋದು ಪ್ರತಿಯೊಂದು ಕೂಡ ಜನರನ್ನ ಆಕರ್ಷಿಸುತ್ತಿರುವಂಥದ್ದು. ಈಗಾಗಲೇ ಇವತ್ತು ಚಾಲನೆ ನೀಡಿದ್ರೆ ಈಗಾಗಲೇ ಜನಸಂಖ್ಯೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬಂದು ಈ ಫಲಪುಷ್ಪ ಪ್ರದರ್ಶನದಲ್ಲಿ ಭಾಗಿಯಾಗ್ತಿರುವಂಥದ್ದು ನೀವು ನೋಡ್ತಾ ಇರಬಹುದು. ಬೇರೆ ಬೇರೆ ಅಂದ್ರೆ ದೇಶ ವಿದೇಶಿಯ ಬೇರೆ ಬೇರೆ ವೆರೈಟೀಸ್ ಆಫ್ ಹೂಗಳಿರ್ಬೋದು ಅಥವಾ ಬೇರೆ ಬೇರೆ ತಳಿಗಳ ಹೂಗಳಿರ್ಬೋದು ಇವುಗಳನ್ನು ಕೂಡ ಫಲಪುಷ್ಪ ಪ್ರದರ್ಶನದಲ್ಲಿ ಏನು ತೋರಿಸಿರೋದ್ರಿಂದ ಇಲ್ಲಿ ಫಲಪುಷ್ಪ ಪ್ರದರ್ಶನಕ್ಕೆ ಭಾಗಿಯಾಗುವವರಿಗೆ ಬೇರೆ ಬೇರೆ ರೀತಿಯ ಹೂಗಳನ್ನ ನೋಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಹಾಗಾಗಿ ವಾಲ್ಮೀಕಿ ಅವರ ಜೀವನ ಚರಿತೆ ಇರ್ಬೋದು ಅಥವಾ ರಾಮಾಯಣದ ಒಂದಿಷ್ಟು ಮುಖ್ಯ ಭಾಗಗಳಾಗಿರ್ಬೋದು ಪ್ರತಿಯೊಂದು ಕೂಡ ಜನರನ್ನ ಸಾಕಷ್ಟು ಆಕರ್ಷಿಸ್ತಾ ಇರುವಂತದ್ದು. ಮತ್ತೆ ಫಲಪುಷ್ಪ ಪ್ರದರ್ಶನದಲ್ಲಿ ಭಾಗಿಯಾಗುವವರಿಗೆ ವಯಸ್ಕರಿಗೆ ರಜೆ ದಿನಗಳ ಅಂದ್ರೆ ವೀಕೆಂಡ್ಗಳಲ್ಲಿ 100 ರೂಪಾಯಿ ಇದ್ರೆ ಹಾಗೂ ಸಾಮಾನ್ಯ ದಿನಗಳು ಅಂದ್ರೆ ಬೇರೆ ವೀಕ್ ಡೇಸ್ಗಳಲ್ಲಿ 80 ರೂಪಾಯಿ ಟಿಕೆಟ್ ದರವನ್ನ ನಿಗದಿ ಮಾಡಲಾಗಿದೆ. ಹಾಗೇನೆ ಮಕ್ಕಳಿಗೆ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಸುಮಾರು 30 ರೂಪಾಯಿಗಳನ್ನ ನಿಗದಿ ಮಾಡಲಾಗಿದೆ. ಆದ್ರೆ ಶಾಲಾ ಮಕ್ಕಳಿಗೆ ಕಂಪ್ಲೀಟ್ ಉಚಿತವಾಗಿ ಏನು ಈ ಫಲಪುಷ್ಪ ಪ್ರದರ್ಶನದಲ್ಲಿ ಭಾಗಿಯಾಗುವ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಯಾಕಂತಂದ್ರೆ ಶಾಲಾ ಮಕ್ಕಳು ಗುರುತಿನ ಚೀಟಿ ಅಥವಾ ಸಮವಸ್ತ್ರವನ್ನ ಧರಿಸಿ ಫಲಪುಷ್ಪ ಪ್ರದರ್ಶನದಲ್ಲಿ ಭಾಗಿಯಾದ್ರೆ ಅವರಿಗೆ ಕಂಪ್ಲೀಟ್ ಉಚಿತವಾಗಿ ಈ ಪ್ರದರ್ಶನದಲ್ಲಿ ಭಾಗಿಯಾಗುವ ಅವಕಾಶವನ್ನ ಮಾಡಲಾಗಿದೆ. ವಿಶೇಷವಾಗಿ ಏನು ಸುಮಾರು 2.80 ಕೋಟಿಯನ್ನ ಈ ಫಲಪುಷ್ಪ ಪ್ರದರ್ಶನಕ್ಕೆ ಖರ್ಚು ಮಾಡಲಾಗಿದೆ. ತೋಟಗಾರಿಕೆ ಇಲಾಖೆ ಇರ್ಬೋದು ಅಥವಾ ಲಾಲ್ಬಾಗ್ನ ಇಲಾಖೆ ಇರ್ಬೋದು ಕಂಪ್ಲೀಟ್ ಆಗಿ ವಿಶೇಷವಾಗಿ ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ವಾಲ್ಮೀಕಿ ಅವರ ಜೀವನ ಚರಿತ್ರೆಯನ್ನ ಕಂಪ್ಲೀಟ್ ಆಗಿ ತೋರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ವಿಶೇಷವಾದ ಹೂಗಳಿರ್ಬೋದು ಅಥವಾ ಎಲೆಗಳಿರ್ಬೋದು ಪ್ರತಿಯೊಂದನ್ನು ಕೂಡ ಇದರಲ್ಲಿ ಕವರ್ ಮಾಡಲಾಗಿದೆ. ಫಲಪುಷ್ಪ ಪ್ರದರ್ಶನ ವಿಶೇಷವಾಗಿ ಜನರನ್ನ ಆಕರ್ಷಿಸುತ್ತಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇದು 217ನೇ ಫಲಪುಷ್ಪ ಪ್ರದರ್ಶನವಾಗಿದ್ದು ವಿಶೇಷವಾಗಿ ವಾಲ್ಮೀಕಿ ಅವರ ಥೀಮನ್ನ ಹೊಂದಿದ್ದು ಇದರಲ್ಲಿ ಕುವೆಂಪು ಅವರ ಪ್ರತಿಮೆ ಇರ್ಬೋದು ಅಥವಾ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ಪ್ರತಿಮೆ ಇರ್ಬೋದು ಅವರ ಜೀವನ ಚರಿತೆ ಇರ್ಬೋದು ಇವುಗಳನ್ನೆಲ್ಲದನ್ನು ಕೂಡ ಕವರ್ ಮಾಡಲಾಗಿದೆ. ಹಾಗೇನೆ ರಾಮಾಯಣದ ಒಂದಿಷ್ಟು ಮುಖ್ಯ ಭಾಗಗಳನ್ನು ಕೂಡ ಇದರಲ್ಲಿ ಕವರ್ ಮಾಡಲಾಗಿದ್ದು ಹಾಗಾಗಿ ಜನರನ್ನ ಸಾಕಷ್ಟು ಏನು ಸಹಸ್ರಾರು ಸಂಖ್ಯೆಯಲ್ಲಿ ಅವ್ರನ್ನ ಆಕರ್ಷಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ವಾಲ್ಮೀಕಿ ಅವರ ಥೀಮ್ ಇದೆ. ವಿಶೇಷವಾಗಿ ಇದು 217ನೆಯ ಏನು ಫಲಪುಷ್ಪ ಪ್ರದರ್ಶನವಾಗಿದ್ದು ಸುಮಾರು ಇಂದಿನಿಂದ ಪ್ರಾರಂಭವಾದ್ರೆ ಜನವರಿ 27ರವರೆಗೂ ಕೂಡ ಗಣರಾಜ್ಯೋತ್ಸವದ ನಂತರ ಒಂದು ದಿನ ಕೂಡ ಈ ವಿಶೇಷವಾಗಿ ಫಲಪುಷ್ಪ ಪ್ರದರ್ಶನವನ್ನ ಇರಿಸಲಾಗುತ್ತೆ. ಹಾಗೇನೆ ಸುಮಾರು 10 ಲಕ್ಷದ ಜನವರೆಗೂ ಕೂಡ ಜನರು ಇದರಲ್ಲಿ ಭಾಗಿಯಾಗ್ತಾರೆ, ಈ ಫಲಪುಷ್ಪ ಪ್ರದರ್ಶನದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತ ಕಾರಣಕ್ಕೆ ವಿಶೇಷವಾಗಿ ಪೊಲೀಸ್ ಆಗಿರ್ಬೋದು ಅಥವಾ ಪೊಲೀಸ್ ಸಿಬ್ಬಂದಿಗಳನ್ನಾಗಿರ್ಬೋದು ಅಥವಾ CCTVಗಳನ್ನು ಕೂಡ ಸುರಕ್ಷತೆಗಾಗಿ ಅಳವಡಿಸಲಾಗಿದೆ. ಹಾಗೇನೆ ಸುಮಾರು ಈ ಫಲಪುಷ್ಪ ಪ್ರದರ್ಶನದಲ್ಲಿ 23 ಲಕ್ಷ ವೆರೈಟೀಸ್ ಆಫ್ ಹೂಗಳನ್ನ ಇದರಲ್ಲಿ ಏನು ಬಳಸಿರುವುದರಿಂದ ಜನರನ್ನ ಇನ್ನಷ್ಟು ಕೂಡ ಆಕರ್ಷಿಸುವಂತ ಕೆಲಸವನ್ನ ಈ ಫಲಪುಷ್ಪ ಪ್ರದರ್ಶನ ಮಾಡ್ತಿರುವಂತದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಪಂಪಪತಿ ಜೊತೆ ಶಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್
ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.